ನಮಸ್ಕಾರ ಸ್ನೇಹಿತರೆ, ನಾನು ರಾಜಶೇಖರ್ ಶೇರಿಕರ್. ನಮಗೆಲ್ಲ ಗೊತ್ತಿರುವಂತೆ ಕೆಲವು ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ಒಂದು ವಿಡಿಯೋನ ನಾನು ಮಾಡಿದ್ದೆ. ಅದಕ್ಕೆ ಅವರ ತಾಲೂಕಿನಲ್ಲಿ ಹಲವಾರು ಜನರು ಅದಕ್ಕೆ ಸ್ಪಂದಿಸಿ ತಾವು ಮಾಡಿರ್ತಕ್ಕಂಥದ್ದು ಒಳ್ಳೆಯದು ಸರ್, ಆ ರೀತಿಯಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅಂತ ಒಬ್ಬ ಕೆಟ್ಟ ರಾಜಕಾರಣಿ ನಮ್ಮ ತಾಲೂಕಿನಲ್ಲಿ ನಾವು ಗೆಲ್ಲಿಸಿದ್ದೀವಿ, ಅದು ನಮ್ಮಿಂದ ತಪ್ಪಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥದ್ದು ಸತ್ಯ. ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ವಿಚಾರಕ್ಕೆ ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದೀರಿ. ಈಗ ಇವತ್ತಿನ ದಿವಸ ನಾನು ಒಂದು ವಿಚಾರನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪ ಅಂದರೆ, ಒಂದು ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ ಇದೆ. ಏನಪ್ಪ ಅಂತಂದರೆ, ರೇಪ್ ಈಸ್ ನಾಟ್ ಜಸ್ಟ್ ಎ ಇಶ್ಯೂ. ರೇಪ್ ಅಂತಕ್ಕಂಥದ್ದು ಬರೀ ಒಂದು ಇಶ್ಯೂ ಅಲ್ಲ, ಅದು ಮನುಷ್ಯನ ವ್ಯಕ್ತಿತ್ವವನ್ನ, ಅಂದರೆ ಮನುಷ್ಯನ ಮನುಷ್ಯತ್ವವನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಆತನಲ್ಲಿ ಈ ಪಶುವಿನಂಥ ಗುಣಗಳು ಬಂದಾಗ ಮಾತ್ರ ಮನುಷ್ಯ ಅತ್ಯಾಚಾರ ಮತ್ತು ರೇಪ್ ಮಾಡಲಿಕ್ಕೆ ಸಾಧ್ಯ ಅಂತ. ನಾನು ರೇಪಿನ ಬಗ್ಗೆ ಹೇಳ್ತಾ ಇದ್ದೀನಿ, ಅತ್ಯಾಚಾರದ ಬಗ್ಗೆ. ಅದಕ್ಕೆ ಏನಂತ ಹೇಳ್ತಾರೆ, ರೇಪ್ ಈಸ್ ನಾಟ್ ಜಸ್ಟ್ ಎ ಹ್ಯೂಮನ್ ಇಶ್ಯೂ, ಇಟ್ಸ್ ಅಬೌಟ್ ಮೆನ್ ಹೂ ಸ್ಟಾಪ್ ಬಿಹೇವಿಂಗ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಅನಿಮಲ್ಸ್ ಅಂತಕ್ಕಂಥ ಮಾತನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಮನುಷ್ಯ ತನ್ನ ವಿಕೃತವಾಗಿರ್ತಕ್ಕಂಥ ಮನಸ್ಸು ಅವನು ಶುರುವಾಯಿತು, ಅವನ ಮನುಷ್ಯತ್ವನೇ ಕಳ್ಕೊಂಡ. ಆ ಮನುಷ್ಯತ್ವವನ್ನು ಕಳ್ಕೊಂಡಾಗ ಏನಾಯ್ತು ಅಂದ್ರೆ, ಮನುಷ್ಯ ಅತ್ಯಾಚಾರವೆಸಗಲು ಸಾಧ್ಯ, ವ್ಯಭಿಚಾರ ಮಾಡಲು ಸಾಧ್ಯ ಅಂತಕ್ಕಂಥ ಮಾತನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಹಿಂದಿಯ ಒಬ್ಬ ಮಹಾನ್ ಕವಿ ಆಗಿರ್ತಕ್ಕಂಥ ಹರಿಶಂಕರ್ ಪರಸಾಯಿ ಅಂತಕ್ಕಂಥವ್ರು ಹೇಳ್ತಾರೆ, ಏನಪ್ಪಾ ಅಂದ್ರೆ, ನಾವು ಬಹಳಷ್ಟು ಸಲ ಈ ಬಲಾತ್ಕಾರ ಅಂತಕ್ಕಂಥ ಪದ ಬಳಸ್ತೀವಲ್ಲ, ಬಲಾತ್ಕಾರ ಪಾಶವಿಕ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಪಾಶವಿಕ ಅಂದ್ರೆ ಪಶುವಿನಂತೆ ಇರ್ತಕ್ಕಂಥ ಮನಸ್ಥಿತಿ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ ಹರಿಶಂಕರ್ ಪರಸಾಯಿ ಅವರು, ಯಾವತ್ತಿಗೂ ಕೂಡ ಪಶುಗಳು ಬಲಾತ್ಕಾರ ಮಾಡುವ ಹಾಗಿಲ್ಲ, ಪಶುಗಳು ಬಲಾತ್ಕರಿಸುವಂತಿಲ್ಲ, ಇದು ಮನುಷ್ಯನಲ್ಲಿ ಮಾತ್ರ ಬಲಾತ್ಕಾರ ಮಾಡುವಂತ ಗುಣ ಇರ್ತದೆ ಅನ್ನುವಂಥ ಮಾತನ್ನ ಹರಿಶಂಕರ್ ಪರಸಾಯಿ ಅವರು ಹಿಂದಿ ಲೇಖಕರು ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಒಂದು ಬಲಾತ್ಕಾರದ ಸನ್ನಿವೇಶ ಜರುಗಿತು. ದೇವೇಗೌಡರ JDS ನ ಪ್ರಮುಖರಾಗಿರ್ತಕ್ಕಂಥ ದೇವೇಗೌಡರ ಮತ್ತು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರ ದೇವೇಗೌಡರ ಮಗ ರೇವಣ್ಣ, ಅವ್ರ ಮಗ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ನೂರಾರು ಹೆಣ್ಮಕ್ಕಳಿಗೆ ಬಲಾತ್ಕಾರ ಮಾಡಿ ಈಗ ಆತ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಔರಾದ್ನಲ್ಲೂ ಕೂಡ ಪ್ರಭು ಚವ್ಹಾಣ್ ಅವರ ಸುಪುತ್ರನಾಗಿರ್ತಕ್ಕಂಥ ಪ್ರತೀಕ್ ಪ್ರಭು ಚವ್ಹಾಣ್ ಅಂತಕ್ಕಂಥ ವ್ಯಕ್ತಿ ಮಹಾರಾಷ್ಟ್ರದ ಒಬ್ಬ ಹೆಣ್ಣು ಮಗಳನ್ನ ಎಂಗೇಜ್ಮೆಂಟ್ ಮಾಡಿಕೊಂಡು ಆಕೆಯ ಜೊತೆ ಸುತ್ತಾಡಿ, ಆಕೆಗೆ ಬೆಂಗಳೂರು, ಲಾತೂರು ಮತ್ತೆ ಹೈದರಾಬಾದ್ನ ಹಲವಾರು ಕಡೆ ಆಕೆಯ ಜೊತೆ ಸುತ್ತಾಡಿ, ಆಕೆಯ ಜೊತೆ ದೈಹಿಕ ಸಂಪರ್ಕ ಮಾಡಿ, ಎಲ್ಲವನ್ನ ಮುಗಿಸಿದ ನಂತರ ಕೊನೆಯದಾಗಿ ನಾನು ಮದುವೆ ಆಗೋದಿಲ್ಲ ಅಂತ ತಿರುಗಿ ಬೀಳುವಂತ ರೀತಿ ಇದೆಯಲ್ಲ, ಇದು ಅವನಿಗೆ ಶೋಭೆ ತರುವಂಥದ್ದಲ್ಲ. ಮಾನ್ಯ ಪ್ರಭು ಚವ್ಹಾಣ್ ಅವರೇ, ತಾವು ತಾಲೂಕಿಗೆ ಉದ್ಧಾರ ಮಾಡಲು ಬಂದಿರತಕ್ಕಂಥ ಶಾಸಕರು, ತಾಲೂಕಿಗೆ ಉದ್ಧಾರ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ಕೊಟ್ಕೊಂಡು, ನಾನು ಬಹಳ ಒಳ್ಳೆಯವನು, ತಾಲೂಕವನ್ನೇ ನಾನು ಉದ್ಧಾರ ಮಾಡಬಲ್ಲೆ ಅಂತಕ್ಕಂಥ ಮಾತನ್ನ ಭಾಷಣದಲ್ಲಿ ಹೇಳ್ತಿರಲಿಲ್ಲ. ಮೊದಲು ತಮ್ಮ ಮಗ ಒಬ್ಬ ಹುಡುಗಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡು, ದೈಹಿಕವಾಗಿ ಬಳಸ್ಕೊಂಡು, ಆಕೆಯನ್ನ ಮದುವೆ ಆಗದೇನೆ ಬಿಟ್ಟು ಬಿಡ್ತಕ್ಕಂಥ ಈ ಬಲಾತ್ಕಾರ ಮಾಡುವಂತ ಏನು ಸ್ಥಿತಿಗತಿ ಇದೆಯಲ್ಲ, ಇದು ಮಾನಸಿಕ ಸ್ಥಿತಿ ಇದೆಯಲ್ಲ, ನೀಚ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನ ನಿಯಂತ್ರಣ ಮಾಡುವಂತ ಕೆಲಸ ಪ್ರಭು ಚವ್ಹಾಣ್ ಅವರು ಮಾಡ್ಬೇಕು ಅಂತ. ತನ್ನ ಮಗನಿಗೆ ತಾವು ಬುದ್ಧಿ ಹೇಳಲಿಕ್ಕೆ ಆಗೋದಿಲ್ಲ, ತಾಲೂಕಿನ ಜನರಿಗೆ ಏನ್ರಿ ನೀವು ತಾಲೂಕಿಗೆ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ನೀವು? ಮೊದಲು ತನ್ನ ಮಗನನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಪಾಠ ಮಾಡಿ ತನ್ನ ಮಗನಿಗೆ, ಅಲ್ಲಿವರೆಗೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ತಾಲೂಕನ್ನೇ ನಿಮ್ ಕೈಯಲ್ಲಿ ಕೊಟ್ಟಿದೀವ್ರಿ, ಬೇಕಾದ್ರೆ ಈಗ ಯಾವುದೋ ಮಹಾರಾಷ್ಟ್ರ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಲೈಂಗಿಕವಾಗಿ ಬಳಸ್ಕೊಂಡು ಬಿಟ್ಟಿರ್ತಕ್ಕಂಥ ನಿಮ್ ಮಗ ತಾಲೂಕಿನಲ್ಲಿ ಬೇರೆ ಬೇರೆ ಹೆಣ್ಮಕ್ಳ ಜೊತೆ ಈ ರೀತಿಯಾಗಿ ಕೆಲಸ ಮಾಡೋದಿಲ್ಲ ಅನ್ನುವಂಥರಲ್ಲಿ ಯಾವ ಲೆಕ್ಕಾಚಾರ ಇದೆ? ಮಾಡಬಹುದಲ್ಲ. ಒಬ್ಬ ಮಂತ್ರಿಯ ಮಗ ಅನ್ನುವಂತ ಒಬ್ಬ ಅಹಂಕಾರದಿಂದ ಆತ ಒಬ್ಬ ಹೆಣ್ಣುಮಗಳಿಗೆ ನೆನಸ್ತಾನಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಿಟ್ಟು ಆಮೇಲೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೈ ಮೇಲೆ ಮಾಡ್ಬಿಟ್ಟು
ಆಕೆಗೆ ಹಲವಾರು ಈಗ ನ್ಯೂಸ್ 18 ಮತ್ತು TV9 ಅಂತ ಸ್ಟೇಟ್ ಲೆವೆಲ್ ಹಲವಾರು ನ್ಯೂಸ್ ಮಾಡುದು. ಪ್ರತೀಕ್ ಪ್ರಭು ಚವ್ಹಾಣ್ ಅವರು ಈ ರೀತಿಯಾಗಿ ಆಯ್ತು ಅಂತ ಹೇಳ್ಬಿಟ್ಟು ಯಾವ ಪೊಲೀಸ್ ಸ್ಟೇಷನ್ ಕೂಡ ಆ ಕೇಸ್ ತಗೊಳ್ಳಿಲ್ಲ. ಕೊನೆಗೆ ಮಹಿಳಾ ಆಯೋಗಕ್ಕೆ ಹೋದ ನಂತರ CM ಅವರ ಮನೆ ಹತ್ರ ಹೋದ ನಂತರ ಆ ಆ ಹೆಣ್ಮಗಳದ್ದು ಕೇಸ್ ತಗೊಳ್ಳುವಂತ ಸ್ಥಿತಿಗತಿ ಆಯ್ತು. ಇಡೀ ಆ ಹೆಣ್ಮಗಳ ಲೈಫೇ ಕೊಲೆಪ್ಸ್ ಮಾಡಿರುವಂತ ನಿಮ್ಮ ಮಗ ಇನ್ನೇನು ತಾಲೂಕಾ ಉದ್ಧಾರ ಮಾಡ್ಲಕ್ ಸಾಧ್ಯ? ಇದೇ ನಿಮ್ಮ ಮನಸ್ಥಿತಿ, ಬಿಜೆಪಿ ಅವರ ಮತ್ತು ಪ್ರಭು ಚವ್ಹಾಣ್ ಅಂತವರ ಮನಸ್ಥಿತಿ ಏನಪ್ಪಾ ಅಂದ್ರೆ, ಹೆಣ್ಣು ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರವ ಕೂಡ ತಾವು ಕೊಡೋದಿಲ್ಲ. ಹೆಣ್ಣು ಅಂದ್ರೆ ತಮಗೊಂದು ಭೋಗದ ವಸ್ತು, ಆಟದ ವಸ್ತು ಅನ್ನುವಂಥ ರೀತಿಯಲ್ಲಿ ತಾವು ಬಳಕೆ ಮಾಡಿಕೊಂಡು ಆಕೆನ ಬಿಟ್ಕೊಡುವಂತ ರೀತಿ ಇದೆಯಲ್ಲ. ಈಗ ಏನಾಯ್ತ್ರಿ, ಈಗ ಪಾಪ ಆ ಹೆಣ್ಣು ಮಗಳ ಸ್ಥಿತಿ ಏನೀಗ? ಆಕೆಗೆ ಯಾರು ಮದ್ವೆ ಆಗೋರು? ಆಕೆ ಜೀವನ ಮುಂದೆ ಏನಾಯ್ತು? ಆಕೆ ಸ್ಥಿತಿಗತಿ ಯಾರಾದ್ರೂ ಯೋಚನೆ ಮಾಡೋರಿದ್ದೀರಾ? ತಾಲೂಕಿನಲ್ಲಿ ಯಾರೇ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಬೇರೆ ಬೇರೆ ಮನೆಯಲ್ಲಿ ಎಲ್ಲರೂ ಹೆಣ್ಮಕ್ಳು ಇರ್ತಾರೆ. ಈ ರೀತಿ ಸ್ಥಿತಿಗತಿ ಆದಾಗ ಒಬ್ಬ ಮಾಜಿ ಮಂತ್ರಿಯ ಮಗ ಈ ರೀತಿ ಮಾಡ್ಬಿಟ್ಟು ಇದು ಮಾಡಿದಾಗ ನ್ಯಾಯ ಕೊಡೋರು ಯಾರು ಅನ್ನುವಂಥ ಬೇಲಿ ಎದ್ದು ಹೊಲ ಮೈದ ಹಾಗೆ ಅನ್ನುವಂಥ ರೀತಿಯಲ್ಲಿ ಅತ್ಯಾಚಾರವೆಸಗಿ ಬಿಡುವಂತ ಸ್ಥಿತಿ ಇದೆಲ್ಲ, ಇದು ಮೆಚ್ಚುವಂಥದ್ದಲ್ಲ. ಈ ನಿಮ್ಮ ಮಗ ಮಾಡಿರುವಂತ ಕೃತ್ಯಕ್ಕೆ ನೀವು ಮುಂದಿನ ಚುನಾವಣೆಯಲ್ಲಿ ಅದರ ಫಲಿತಾಂಶವನ್ನು ಅನುಭವಿಸ್ಬೇಕಾಗ್ತದೆ. ಜನಗಳಿಗೆ ಗೊತ್ತಾಯ್ತು ತಮ್ಮ ಮನಸ್ಥಿತಿಗತಿ ಏನು. ಒಂದು ಕಡೆ ರಾಮ ಮಂದಿರದ ಹಣವನ್ನ ತಿಂತೀರಿ, ಎಲ್ಲರ ಹತ್ರ ಗುತ್ತೇದಾರರ ಹತ್ರ ಲಂಚ ತಗೊಂಡು ಚಂದ ವಸೂಲಿ ಮಾಡ್ಕೊಂಡು ತಿಂತೀರಿ. ಇನ್ನೊಂದು ಕಡೆ ನಿಮ್ಮ ಮಗ ಮದುವೆ ಆಗೋದಾಗಿ ನಂಬಿಸಿ ಹೆಣ್ಮಕ್ಳಿಗೆ ಲೈಂಗಿಕವಾಗಿ ಬಳಸ್ಕೊಂಡು, ದೈಹಿಕವಾಗಿ ಬಳಸ್ಕೊಂಡು ಆಕೆಯನ್ನ ಬಿಟ್ಟು ಬಿಡುವಂತ ಸ್ಥಿತಿಗತಿ ಮಾಡ್ತಾನೆ. ಕೊನೆಗೆ ಅವರಿಗೆ ಹೊಡೆಯುವಂತ ಸ್ಥಿತಿಯಲ್ಲಿ ಹೆದರಿಕೆ ಬೆದರಿಕೆ ಹಾಕ್ತೀರಿ. ಇಂಥವೆಲ್ಲ ನಿಮ್ದು ಹೆಚ್ಚಾಗಿರೋದ್ರಿಂದ ಇದು ನಿಮ್ಮ ಕೊನೆಯ ಚುನಾವಣೆ. ನೀವು ಮುಂದೆ ಯಾವತ್ತೂ ಕೂಡ ಜನ ನಿಮ್ಗೆ ಮೆಚ್ಚುವುದಿಲ್ಲ, ತಮ್ಮ ಆಟ ಮುಂದೆ ನಡೆಯೋದಿಲ್ಲ ಅನ್ನುವಂಥದ್ದು ಇಡೀ ತಾಲೂಕಿನಲ್ಲಿ ತಾವು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನಿಮ್ಮ ಮನಸ್ಥಿತಿಗತಿ ಏನಂತ. ಈ ತಾವು ಉಳಿಯುವಂತ ಸಾಧ್ಯತೆನೇ ಇಲ್ಲ. ಹಾಗಾಗಿ ಇಂಥ ತಪ್ಪುಗಳು ಮಾಡೋದು ಬಿಡಬೇಕು. ಇನ್ನು ಮುಂದೆ ತಾವು ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ಸ್ಥಿತಿಗತಿಯೂ ಕೂಡ ಬರೋದಿಲ್ಲ, ತಮ್ಮ ಟಿಕೆಟ್ ಕೂಡ ಸಿಗೋದಿಲ್ಲ ಅನ್ನುವಂಥ ಮಾತನ್ನ ಈ ವಿಡಿಯೋ ಮುಖಾಂತರ ಹೇಳ್ತಾ, ಒಳ್ಳೆಯವರಾಗಿ ಬದುಕ್ರಿ ಅನ್ನುವಂಥ ಮಾತನ್ನ ಹೇಳ್ತಾ, ತಮಗೆ ಜನ ಸಹಿಸಲ್ಲ, ತಾವು ಸೋಲ್ತೀರಿ ಅನ್ನುವಂಥ ಮಾತನ್ನ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.